ನಟ ನಮಸ್ಕಾರ. ಉಪೇಂದ್ರ ಅವರು ಶಬಾಷ್ ಪಬ್ಲಿಕ್ ಟಿವಿ. ನೀವೊಂದು ಸವಾಲ್ ನನಗೂ ಕೊಟ್ಟಿದ್ದೀರಾ. ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಈ ಕಾವೇರಿ ಇಶ್ಯೂ ಬಗ್ಗೆ ನನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ನಟನಾದವನು ಒಂದು ಯಾವುದೇ ಈ ಥರದೊಂದು ಸಂದರ್ಭ ಬಂದಾಗ ಅವನ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋ ಪ್ರಶ್ನೆ ಬಂದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನೊಬ್ಬ ಸಿನಿಮಾ ಕಲಾವಿದ. ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡಬೇಕು, ನಾಡಿನ ಸಂಸ್ಕೃತಿಯ ರಾಯಭಾರಿಗಳು ನಾವಾಗಿರ್ತೀವಿ. ಸಿನಿಮಾ ಭಾಷೆ ಜೊತೆಗೆ ಭಾವನೆಗಳು, ಲೈಫ್ ಸ್ಟೈಲ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಬೇರೆ ಭಾಷೆ ಅಥವಾ ಬೇರೆ ಎಲ್ಲರ ಮುಂದೆ ನಮ್ಮ ಭಾಷೆಯ ಸೊಗಡನ್ನು ಎತ್ತಿಡಿಯೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಅದ್ರ ಬಗ್ಗೆ ಶ್ರದ್ಧೆಯಿಂದ ಬದುಕ್ತಿರುವಂತ ವ್ಯಕ್ತಿ ನಾನು. ಜೊತೆಗೆ ನನಗೆ ಸಾಮಾಜಿಕ ಕಳಕಳಿನೂ ಇದೆ, ಜವಾಬ್ದಾರಿನೂ ಇದೆ. ಆ ಅರಿವು ನನಗಿದೆ. ಏನ್ ಮಾಡಬೇಕು, ನಮ್ಮ ಜನಗಳಿಂದ ನಾವು ಬದುಕಿರೋದು, ಅವ್ರಿಗೆ ಹೇಗೆ ಸ್ಪಂದಿಸಬೇಕು, ಅವ್ರ ಕಷ್ಟದಲ್ಲಿ ನಾವು ಹೇಗೆ ಭಾಗಿಯಾಗಬೇಕು ಅನ್ನೋ ಜವಾಬ್ದಾರಿ 100% ನನಗಿದೆ. ಬಟ್ ಮಾಧ್ಯಮಗಳಲ್ಲಿ ಯಾವುದೇ ಒಂದು ಇಶ್ಯೂ ಆದಾಗ, ಯಾವ್ದಾದ್ರು ಹೋರಾಟಗಳಾದಾಗ ಎಲ್ಲಿದ್ದಾರೆ ಸಿನಿಮಾ ನಟರು? ತೆರೆ ಮೇಲೆ ಡೈಲಾಗ್ ಹೊಡಿತಾರೆ. ತೆರೆ ಮೇಲೆ ಡೈಲಾಗ್ ಹೊಡೆದವರು ಬರೀ ತೆರೆ ಮೇಲೆನಾ? ಅವ್ರಿಗೇನು ಜವಾಬ್ದಾರಿ ಇಲ್ವಾ? ಮಜಾ ಮಾಡ್ತಿದ್ದಾರೆ. ಶೂಟಿಂಗ್ ಅಂದ್ರೆ ಮಜಾ, ಶೂಟಿಂಗ್ ಅಂದ್ರೆ ಶೋಕಿ ಅನ್ನೋ ತರ ಪೋಟ್ರೆ ಆಗಿದ್ದ ಕೆಲವು ಸಂದರ್ಭಗಳು ನನ್ನ ಮನಸ್ಸಿಗೆ ನೋವುಂಟು ಮಾಡಿತ್ತು. ಶೂಟಿಂಗ್ ಅಂದ್ರೆ ಅದು ಒಂದು ಕೆಲಸ. ಹಗಲು ರಾತ್ರಿ ನಿದ್ದೆಗೆಟ್ಟು ನಾವು ಕೆಲಸ ಮಾಡ್ತೀವಿ, ನಾವು ದಿನಗೂಲಿಯವರ ತರ ದುಡ್ಕೊಂಡು ಬದುಕ್ತೀವಿ ಅನ್ನೋ ಒಂದು ಅರಿವು ಜನಕ್ಕೆ ಮೂಡಿಸುವಂತ ಮಾಧ್ಯಮಗಳು, ಮೂಡಿಸಬೇಕಾದಂತ ಮಾಧ್ಯಮಗಳು, ನಾವು ಶೋಕಿ ಮಾಡ್ತೀವಿ, ಜವಾಬ್ದಾರಿ ಇಲ್ಲ ಅನ್ನೋ ರೀತಿ ಕೆಲವು ಮಾಧ್ಯಮಗಳು ಪ್ರೋಗ್ರಾಮ್ಗಳು ಮಾಡಿದ್ದು ನನ್ನ ಗಮನಕ್ಕೆ ಬಂದು ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದರಿಂದ ನಾನು ಆ ಇಂಟರ್ವ್ಯೂಲ್ ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಬಟ್ ಈಗ ಸೂಪರ್, ನೀವು ಸವಾಲ್ ಅಂತಾನೆ ಸ್ವೀಕರಿಸಿದ್ರೆ ನನಗೂ ಬಹಳ ಖುಷಿ ಇದೆ, ಹೆಮ್ಮೆ ಇದೆ. ಎಷ್ಟು ಕೋಟಿ ವ್ಯವಹಾರ ಮಾಧ್ಯಮಗಳು ಕರ್ನಾಟಕದಲ್ಲಿ ಮಾಡ್ತಾ ಇವೆ, ಎಷ್ಟು ಸಿನಿಮಾಗಳು ಮಾಡ್ತಾ ಇವೆ ಅಂತ ನೋಡಿದ್ರೆ, ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ನ್ಯೂಸ್ ಚಾನೆಲ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನೆಲ್ಗಳಾಗ್ಬೋದು, ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕರ್ನಾಟಕದಿಂದ ತಗೋತಾ ಇದ್ದಾರೆ. ನಿಮಗೆ ಸಾಮಾಜಿಕ ಕಳಕಳಿ ಎಷ್ಟಿದೆ ಅನ್ನೋದು ನಾನು ಟೆಸ್ಟ್ ಮಾಡಬೇಕಿತ್ತು. ಅದರಿಂದ ನಾನು ಈ ಸವಾಲಿಸಿದೆ. ಪ್ರೋಗ್ರಾಮ್ ಮಾಡೋದು ಅಂದ ತಕ್ಷಣ ಎಲ್ಲೋ ಒಂದು ದಿನ ಒಂದು ಚರ್ಚೆ ಮಾಡ್ಬಿಡೋದಲ್ಲ. ಒಂದಿನ 1 ಅವರ್ ಚರ್ಚೆ, 2 ದಿನ 1 ಅವರ್ ಚರ್ಚೆ ಅಲ್ಲ. ನಿಮ್ ಸವಾಲಿಗೆ ನಾನು ರೆಡಿ ಇದ್ದೀನಿ. ಮತ್ತೆ ನಾನು ಅದಕ್ಕೆ ಕನ್ಫರ್ಮೇಶನ್ ಕೊಡ್ತೀನಿ, ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಪ್ರೋಗ್ರಾಮ್ ಅಂದ್ರೆ ಒಂದು ದಿನ 1 ಅವರ್ ಒಂದು ಚರ್ಚೆ, ಯಾರನ್ನ ಕರೆಸ್ಬಿಟ್ಟು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಕೆಲಸ ಮಾಡಿಲ್ಲ, ಇವ್ರು ಕೆಲಸ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿಬಿಟ್ಟು ನಮ್ ಜವಾಬ್ದಾರಿ ಏನಿಲ್ಲ ಅಂತ ಕೈ ಇದ್ ಮಾಡ್ಕೊಂಡು ಕೂತ್ಕೊಂಡ್ಬಿಡೋ ತರ ಕಾರ್ಯಕ್ರಮ ಆದ್ರೆ ನಾನು ಬರಲ್ಲ. ಅಕಸ್ಮಾತ್ ನಿಜವಾದ ಕಾಳಜಿ ನಿಮಗಿತ್ತು ಅಂದ್ರೆ ಜನಗಳ ಪರವಾಗಿ ಯಾವ ಹಂತಕ್ಕೆ ಬೇಕಾದ್ರೂ ನಿಂತ್ಕೋತೀವಿ. ರೈತರ ಬಗ್ಗೆ ನಿಮಗೆ ನೀವು ಹೇಳೋ ಅಂತ ಅಥವಾ ಜನಗಳ ಮುಂದೆ ತೋರಿಸೋ ಅಂತ ಬೇರೆಯವ್ರ ಕಾಳಜಿ ಇದೆಯಾ ಅಲ್ವಾ ಅಂತ ಪ್ರಶ್ನೆ ಮಾಡುವಂತ ಕಾಳಜಿ ನಿಮ್ಮಲ್ಲಿದ್ದೆ ಅಂದ್ರೆ ನಾನ್ ರೆಡಿ ಇದ್ದೀನಿ. ನನ್ನ ಕೆಲಸ ಕಾರ್ಯಗಳನ್ನ ಬಿಟ್ಟು ಅಥವಾ ನನ್ನ ದಿನದಲ್ಲಿ ಹೆಂಗಾದ್ರೂ ಸರಿ ನಾನು ಟೈಮ್ ತೆಗಿತೀನಿ, ನಾನು ಪ್ರೋಗ್ರಾಮ್ಗಳು ಮಾಡ್ತೀನಿ. 1 ದಿನ 2 ದಿನ ಅಂತಲ್ಲ, ಅನ್ಲಿಮಿಟೆಡ್ ಒಂದಷ್ಟು ದಿನ ಅಂತ ಪ್ಲಾನ್ ಮಾಡೋಣ. ಬೇಕಾದ್ರೆ ಅದಕ್ಕೂ ಒಂದು ಲಿಮಿಟ್ ಹಾಕೋಣ. ಎವ್ರಿ ಪ್ರೈಮ್ ಸ್ಲಾಟ್ ಅಲ್ಲಿ ನನಗೆ ಟೈಮ್ ಕೊಡಿ. ಆ ರೈತರ ಸಮಸ್ಯೆಗಳು ಏನೇನಿದೆ ಚರ್ಚೆ ಮಾಡೋಣ. ಅಂಡ್ ಬರೀ ಚರ್ಚೆ ಮಾಡಿ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದಲ್ಲ, ಪರಿಹಾರನೂ ಕಂಡುಹಿಡ್ಕೊಳ್ಳೋಣ. ಯಾವಾಗ್ಲೂ ಪ್ರಶ್ನೆ ಮಾಡ್ತಿರ್ತಿರಲ್ಲ ಏನ್ ಜವಾಬ್ದಾರಿ ಇದೆ ಅಂತ, ನಾನ್ ತೋರ್ಸಕ್ ನಾನು ರೆಡಿ ಇದೀನಿ. ನಿಂತ್ಕೊಂಡೇ ಬಿಡೋಣ, ಅದೇನ್ ಸಮಸ್ಯೆ ಇದೆ. ಯಾಕಂದ್ರೆ ಎಲ್ಲಾ ಹೋರಾಟಗಳಿಗೂ ನಾನು ಹೋಗಿದ್ದೀನಿ. ಮಹದಾಯಿ ಹೋರಾಟಕ್ಕೆ ಹೋಗಿದ್ದೀನಿ, ಎಲ್ಲ ಎಷ್ಟು ಕೋಲಾರಕ್ಕೆ ಹೋಗಿದ್ದೀನಿ. ಮೊನ್ನೆ ಯಾವ ಹೋರಾಟಕ್ಕೆ ಹೋಗಿದ್ವಿ, ಎಲ್ಲಾ ಕಡೆ ಹೋಗ್ತೀವಿ, ಮಾತಾಡ್ತೀವಿ, ಚಪ್ಪಾಳೆ ಸಿಳ್ಳೆ ಬೀಳುತ್ತೆ. ಬಟ್ ಏನಾಗ್ತಿದೆ ರೈತರಿಗೆ ಏನಾದ್ರು ಉಪಯೋಗ ಆಗ್ತಿದ್ಯಾ ಅದರಿಂದ? ಅಥವಾ ಯಾರಿಗಾದ್ರೂ ಪರಿಹಾರ ಸಿಕ್ಕಿದ್ಯಾ? ಅದೇನೇನ್ ಸಮಸ್ಯೆ ಇದೆ ಎಲ್ಲರೂ ಬರೀ ಅವ್ರ ಮೇಲೆ ಇವ್ರ ಮೇಲೆ ಬೆರಳು ತೋರಿಸ್ತಿದ್ದೀರಲ್ಲ. ನಾನು ಇನ್ನೊಬ್ಬರ ಮೇಲೆ ಬೆರಳು ತೋರ್ಸಕ್ ಇಷ್ಟಪಡಲ್ಲ. ಮಾಡೋಣ ಬನ್ನಿ ಕೆಲಸ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದ್ರೆ ಈಗ ನೀವು ಕೊಟ್ಟಿರೋ ಸವಾಲಿಗೆ ನಾನು ರೆಡಿ ಇದ್ದೀನಿ. ಎಲ್ಲರೂ ಬರೀ ಅವ್ರ ಮೇಲೆ ಇವ್ರ ಮೇಲೆ ಬೆರಳು ತೋರಿಸ್ತಿದ್ದೀರಲ್ಲ, ನಾನು ಇನ್ನೊಬ್ಬರ ಮೇಲೆ ಬೆರಳು ತೋರ್ಸಕ್ ಇಷ್ಟಪಡಲ್ಲ. ಮಾಡೋಣ ಬನ್ನಿ ಕೆಲಸ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದ್ರೆ ಈಗ ನೀವು ಕೊಟ್ಟಿರೋ ಸವಾಲಿಗೆ ನಾನು ರೆಡಿ ಇದ್ದೀನಿ. ಟಿವಿಲಿ ಕಮರ್ಷಿಯಲ್ಸ್ ಕೊಡಬೇಕು ನೀವು. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಆಡ್ಸ್ ಬರುತ್ತಲ್ಲ, ಬರೀ ಪ್ರೋಗ್ರಾಮ್ ಅಂತಲ್ಲ, ಆಡ್ಸ್ ಗಳು ಕೊಡಬೇಕು ರೈತರಿಗೆ ಸಂಬಂಧಪಟ್ಟಾಗಿ. ಅಕಸ್ಮಾತ್ ನೀವು ರೆಡಿ ಇದ್ರೆ ಟಿವಿಲಿ ಪ್ರೋಗ್ರಾಮ್ ಎಷ್ಟು ಬೇಕಾದ್ರೆ ಅನ್ಲಿಮಿಟೆಡ್ ಪ್ರೋಗ್ರಾಮ್ ಪ್ರೈಮ್ ಸ್ಲಾಟ್ಗಳಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡೋಣ. 1 ತಿಂಗಳು 2 ತಿಂಗಳು ಪ್ರೋಗ್ರಾಮ್ ಮಾಡೋದಾಗ್ಲಿ. ಆಡ್ಸ್, ಅನ್ಲಿಮಿಟೆಡ್ ಆಡ್ಸ್. ಹೆಂಗೆ ನಿಮಗೆ 15 ಸೆಕೆಂಡ್ 20 ಸೆಕೆಂಡ್ಸ್ ಕೊಡ್ತೀರಾ, ಆ ಕ್ಯಾಂಪೇನ್ ನಡಿಬೇಕು, ಆಡ್ಗಳು ನಡಿಬೇಕು. ಅದಕ್ಕೆಲ್ಲ ನೀವು ರೆಡಿ ಇತ್ತು ಅಂದ್ರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ರೆ ಐ ಆಮ್ ರೆಡಿ. ನಾನ್ ಬರ್ತೀನಿ, ನೋಡೇಬೋಣ. ಯಾಕಂದ್ರೆ ಯುವಕರಲ್ಲಿ ಕಾವೇರಿ ವಿಷಯ ಅಥವಾ ನಾಡು ನುಡಿ ವಿಷಯ ಅಂತ ಬಂದ ತಕ್ಷಣ ಇಡೀ ಊರಿಗೆ ಬೆಂಕಿ ಹಚ್ಚೋಷ್ಟು ಕಿಚ್ಚಿದೆ ಅಂದ್ರೆ ಆ ಬೆಂಕಿಲಿ ರೈತರ ಮನೆ ದೀಪ ಬೆಳಗಿಸೋಷ್ಟು ಕಾಳಜಿನೂ ಇದೆ, ಆ ಶಕ್ತಿನೂ ಇದೆ ಅಂತ ನಾನ್ ನಂಬ್ತೀನಿ. ಆ ದೀಪ ಬೆಳಗಿಸೋ ಕೆಲಸ ಆದ್ರೆ
ನಾನು ರೆಡಿ. ಬೆಂಕಿ ಹಚ್ಚೋ ಕೆಲ್ಸಕ್ಕೆ ನಾನು ಯಾವತ್ತೂ ಬರಲ್ಲ. ದೀಪ ಹಚ್ಚೋ ಕೆಲ್ಸಕ್ಕೆ ನೀವು ರೆಡಿ ಅಂದ್ರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ರೆ ರೆಡಿ ಇದೀನಿ. ಎಗೇನ್ ಓಪನ್ ಚಾಲೆಂಜ್ ಆಗ್ತಾ ಇದೀನಿ. ಬರೀ ಪಬ್ಲಿಕ್ ಟಿವಿ ಅಲ್ಲ, TV9, ETV, BTV, ZTV, ಪ್ರಜಾ ಟಿವಿ, ಯಾವ್ಯಾವ ಟಿವಿ ಇದೆಯೋ ಎಲ್ಲರೂ ರೆಡಿ ಇದ್ರೆ ಬನ್ನಿ ಮಾಡೇ ಬಿಡೋಣ. ರೈತರಿಗೆ ಅದೇನೋ ಬರೀ ಮಾತಲ್ಲಿ ರೈತರ ಕಾಳಜಿ, ರೈತರ ಸಮಸ್ಯೆ, ನೀವು ಮಾಡೋ ಪ್ರೋಗ್ರಾಮ್ ಇಂದಾಗ್ಲಿ ಅಥವಾ ನಾವು ಹೋಗಿ ಮಾಡೋ ರ್ಯಾಲಿಯಿಂದಾಗ್ಲಿ ಭಾಷಣದಿಂದಾಗ್ಲಿ ರೈತರ ಮನೆಯಲ್ಲಿ ಇರೋ ಸಮಸ್ಯೆ ಬಗೆಹರಿಯಲ್ಲ, ಅವ್ರಿಗೊಂದೊತ್ತು ಊಟನೂ ಸಿಗಲ್ಲ. ಅವ್ರಿಗೇನಾದ್ರೂ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ರೆಡಿ ಇದ್ರೆ ಎಂಟೈರ್ ಮಾಧ್ಯಮಕ್ಕೆ ಹೇಳ್ತಾ ಇದೀನಿ ನಾನು. ಇದು ಅಹಂಕಾರದಿಂದ ಮಾತಾಡ್ತಾ ಇಲ್ಲ, ಒಬ್ಬ ಕನ್ನಡಿಗನಾಗಿ ಸ್ವಾಭಿಮಾನಿಯಾಗಿ ರೈತಾಪಿ ಕುಟುಂಬದಿಂದ ಬಂದವನಾಗಿ ಹೇಳ್ತಾ ಇದ್ದೀನಿ. ನನ್ನ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡಿರೋ ಎಲ್ಲರಿಗೂ ಇದೊಂದು ಸವಾಲಾಗ್ತಾ ಇದ್ದೀನಿ. ಬನ್ನಿ ಮಾಡೋಣ. ಎಲ್ಲಾ ಚಾನೆಲ್ ಅವರು ಏನಾದ್ರೂ ಆಗ್ಬಿಡ್ಲಿ, ನಿಂತ್ಕೊಂಡೇ ಬಿಡೋದಾಗ್ಲಿ. ಇದಕ್ಕೆ ರೈತರ ಸಮಸ್ಯೆ ಏನಿದೆ, ರೈತರ ಹೋರಾಟಗಳು ಏನೇನಿದೆ ಎಲ್ಲದಕ್ಕೂ ಹೋರಾಡೋಣ. ಬಾಯಿ ಮಾತಲ್ಲಿ ನಿಲ್ಸೋದಲ್ಲ. ನೀವ್ ಹೆಂಗೀಗ ಓಪನ್ ಸವಾಲ್ ಕೊಟ್ಟಿದ್ರೆ ನಾನು ಕೊಟ್ಟಿದ್ದೀನಿ, ಮಾಡಿ. ಪರ್ಫೆಕ್ಟ್. ರಾಜ್ಯದ ಜನನು ಇದನ್ನೇ ಬಯಸ್ತಿದ್ದಾರೆ. ಬಹುಶಃ ತಮಿಳುನಾಡಿನಲ್ಲೂ ಬಹಳ ಜನ ಇದನ್ನೇ ಬಯಸ್ತಿರ್ತಿರಬಹುದು. ಯಾರೋ ಕೆಲವರ ರಾಜಕೀಯ ಪ್ರತಿಷ್ಠೆಗೆ ನಾವು ಬಲಿನೂ ಆಗ್ತಿರಬಹುದು, ಅವರವರ ಬೇಳೆಗಳನ್ನು ಬೇಯಿಸ್ಕೊಳಕ್ ಅವರು. ಇಲ್ಲ ಸರ್, ನಾನು ಪ್ರತಿ ಟಿವಿ ಚಾನಲ್ ಓಪನ್ ಮಾಡಿದಾಗಲೇ ನನಗೆ ಕೇಳಿಸೋದೇನಂದ್ರೆ, ಇಲ್ಲಿ ಹಿಂಗಾಯ್ತು, ತಮಿಳ್ನಾಡಲ್ಲಿ ಅದಾಯ್ತು, ಇಲ್ಲಿ ಲಾರಿ ಸೂಟ್ ಹಾಕಿದ್ರು, ಅವ್ರು ಇದು ಮಾಡಿದ್ರು, ಇವ್ರದ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಜಡ್ಜ್ ಸರಿ ಇಲ್ಲ, ನಮ್ಮಲ್ಲಿ ನೀರಿಲ್ಲ, ಕುಡಿಯೋ ನೀರಿಲ್ಲ, ಅವ್ರಿಗೆ ನೀರ್ ಬಿಡಕ್ಕಾಗಲ್ಲ, CM ರಾಜೀನಾಮೆ ಕೊಡ್ಬೇಕು, ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ಹೊರತು. ಓಕೆ ಬಿಟ್ಬಿಡಿ, ಇವಾಗ ಓಕೆ ಸಮಸ್ಯೆ ಆಗಿದೆ ಬಿಟ್ಬಿಡಿ. ನೆಕ್ಸ್ಟ್ ಮುಂದಿನ ವರ್ಷ ನಾವ್ ಇದಕ್ಕೆ ಪ್ರಿಪೇರ್ ಏನ್ ಮಾಡ್ಬೇಕು, ಮುಂದಿನ ವರ್ಷ ನಾವ್ ಯಾರನ್ನೂ ಕೇಳಬಾರ್ದು, ನಾವೇ ನೀರ್ ಕೊಡೋ ದೊಡ್ಡವರಾಗಿ ಬೆಳಿಬೇಕು, ಅಥವಾ ತಮಿಳ್ನಾಡವ್ರಿಗೂ ಅದೊಂದು ಮಾದರಿ ಆಗ್ಬೇಕು, ಅಥವಾ ಬೇರೆ ರಾಜ್ಯದವ್ರಿಗೂ ಮಾದರಿ ಆಗ್ಬೇಕು ಅನ್ನೋ ಲೆವೆಲ್ಗೆ ನಾವು ಪ್ರಯತ್ನ ಪಟ್ರೆ ಆಗಲ್ವಾ ಸರ್? ಹೇಳಿ ಸರ್. ಆಗಲ್ಲ ಅನ್ನೋ ಪದ ಯಾವತ್ತೂ ಇರಲೇಬಾರ್ದು. ಹೌದು ಸರ್, ಅದು ಲೀಡರ್ಸ್ಗೆ ಆಗಲ್ಲ ಅನ್ನೋ ಪದ ಯಾವತ್ತೂ ಇರಬಾರ್ದು. ಆಗಲ್ಲ ಅನ್ನೋ ಪದ. ಹೌದು ಸರ್, ಆ ಪದಕ್ಕೆ ನಾವು ಬಂದ್ವಿ ಅಂದ್ರೆ ನಾವು ಬದುಕಿರೋದು ವೇಸ್ಟ್. ಹ್ಞೂ ಸರ್, ದಯವಿಟ್ಟು ತಾವಿಂತ ಪ್ರೋಗ್ರಾಮ್ಗಳು ಮಾಡಿ ಕರ್ಸಿ ಸರ್. CM ಹತ್ರ ಮಾತಾಡಿ, ಎಲ್ಲಾ ಲೀಡರ್ಸ್ ಹತ್ರ ಮಾತಾಡಿ ಸರ್. PM-ಗೂ ಮನವಿ ಸಲ್ಲಿಸಿ. PM ಬಂದ್ಬಿಟ್ಟು ಇದಕ್ಕೇನೋ ಪರಿಹಾರ ಸೂಚಿಸ್ಬೇಕು ಅಂದ್ರೆ ಅದಲ್ಲ ಸರ್, ನಾವೇ ಅವ್ರ ಹತ್ರ ತಗೊಂಡೋಗ್ಬೇಕು. ಎಷ್ಟು ಅಂತ ಅವ್ರು ಮಾಡ್ತಾರೆ. ನಮ್ದು ಒಂದು ಕಿರು ಕಾಣಿಕೆ, ನಾವ್ ಈ ತರ ಮಾಡ್ತಾ ಇದೀನಿ, ಸಪೋರ್ಟ್ ಮಾಡಿ ಅಂತ ಮಾಡಲ್ವಾ ಸರ್? ಫೇರ್ ಸರ್. ನಿಮ್ಮ ಭಾವನೆಯನ್ನ ಬಹಳ ಅದ್ಭುತವಾಗಿ ನಮ್ಮ ಮುಂದೆ ಮಂಡನೆ ಮಾಡಿದ್ದೀರಿ. ರಾಜ್ಯದ ಜನ ಕೂಡ ಕೇಳಿಸ್ಕೊಂಡಿದ್ದಾರೆ. ಆದರೆ ಪಾತ್ರ ಪಾಪ ಜನರದ್ದಲ್ಲ, ನಮಗಳದ್ದೇ ಪಾತ್ರ ಇರೋದು. ನೋಡೋಣ, ಲೆಟ್ ಅಸ್ ಸಿ ಹೇಗೆ ನಾವು ಇದನ್ನ ನಿಭಾಯಿಸಿ ಸರಿ ಇದ್ರೆ ಮಕ್ಳು ಚೆನ್ನಾಗಿರ್ತಾರೆ ಸರ್ ಮನೇಲಿ. ಅಂದ್ರೆ ಸರಿ ಇಲ್ಲ ಅಂದ್ರೆ ಮಕ್ಳೇನ್ ಮಾಡ್ತಾರೆ ಸರ್? ಕಲ್ಲು ಹಿಡ್ಕೊಂಡು ರೋಡಿಗೆ ಇಳಿತಾರೆ ಸರ್. ಅವ್ರಿಗೆ ಏನ್ ಗೊತ್ತು ಪಾಪ. ಟ್ರೂ. ಆಲ್ ರೈಟ್. ಸೋ ನೈಸ್ ಆಫ್ ಯು ಸರ್. ಥ್ಯಾಂಕ್ ಯು. ನನ್ನ ಜೊತೆ ಇಷ್ಟೊತ್ತು ಮಾತನಾಡಿದ್ದೀವಿ.